ಪೀಠಿಕೆಗೆ ಆಗಮಿಸುತ್ತಿದೆ. ಶ್ರಾವಣದಿಂದ ಶ್ರವಣವಾಗುವ ರಾಮಾಯಣ. ಇದು ತಾಳಮದ್ದಳೆ ಪರಂಪರೆಯ ಮಹಾಸಾಗರ. ಗತಿಯಾದ ಭೂಮಿಯಲ್ಲಿ ಇತಿಹಾಸವಿದು, ಯುಗಾಂತರ ಕಾವ್ಯವಿದು. ಒಂದು ದಿನ ದಶರಥನು ಮುಪ್ಪೇ ಮರೆತು ಹೋಗಿದೆ. 4 ಮಕ್ಕಳನ್ನು ಪಡೆದ ಮೇಲೆ ಅವರಲ್ಲಿ ಮಕ್ಕಳಾಗಿಯೇ ಆಟವಾಡುತ್ತಾ ಕಾಲ ಕಳೆಯುತ್ತಾ ಇದ್ದೆ. ಅಯೋಧ್ಯೆ ಸಿಂಹಾಸನದಲ್ಲಿ ಕುಳಿತು ರಾಜಕೀಯ ಮಾಡುವುದನ್ನೇ ಮರೆತು ಬಿಟ್ಟೆ, ಆಳ್ವಿಕೆಯನ್ನೇ ಮರೆತು ಬಿಟ್ಟೆ. ಆದರೂ ಮಂತ್ರಿಗಳು ನೆನಪಿಸ್ತಾ ಇದ್ದಾರಲ್ಲ, ಸಿಂಹಾಸನ ಏರಿಕೊಂಡು ಆಳ್ವಿಕೆ ಕಡೆಗೆ ಗಮನವನ್ನು ಕೊಡಬೇಕು ಅಂತ. ತದ್ರೀತಿಯಲ್ಲಿ ಅಯೋಧ್ಯೆಯ ಸಿಂಹಾಸನದಲ್ಲಿ ಆಸೀನನಾಗಿ ಎಲ್ಲ ಪ್ರಜೆಗಳನ್ನು ನೋಡುತ್ತಿರಬೇಕಂತಾದರೆ ಏನು ಆಶ್ಚರ್ಯ! ದೂರದಲ್ಲೇ ಯಾರೋ ಮಹಾನ್ ವ್ಯಕ್ತಿಗಳೊಬ್ಬರು ಬರುವುದು ಗೋಚರಿಸ್ತಾ ಇದೆ. ಆದ್ದರಿಂದ ಅವರ ಯೋಗ್ಯತೆಯನ್ನು ದೂರದಲ್ಲೇ ಕಂಡು ಸಿಂಹಾಸನ ಇದ್ದಿದ್ದೇನೆ. ನೇರವಾಗಿ ಮುಂದೆ ಬರುತ್ತಾ ಇದ್ರೆ ಸ್ವಾಮಿನ್ ವಿಶ್ವಾಮಿತ್ರ ಮುನಿವರಿಯರು. ಸ್ವಾಮಿ, ವಂದಿಸಿಕೊಂಡಿದ್ದೇನೆ ಸ್ವಾಮಿ. ಏಳಯ್ಯ ಮೇಲೆ ಸ್ವಾಮಿನ್, ಈ ಅಯೋಧ್ಯೆ ಕಡೆಗೆ ಪಾದ ಬೆಳೆಸಿದ ಮೇಲೆ ಇದೋ ಇತ್ತ ಕಡೆ ಓಡೋಡಿಕೊಂಡು ಬಂದವ ನಾನು. ತಾವು ನಮಗೆ ಅತಿಥಿಗಳು, ತಮ್ಮನ್ನು ಸತ್ಕರಿಸಬೇಕಾದ್ದು ನನ್ನ ಕರ್ತವ್ಯ. ಆದ್ದರಿಂದ ತಮ್ಮ ಕರವಿಡಿದು ಇದೋ ಸ್ವಾಮಿ, ಬರಬೇಕು ಬರಬೇಕು ಬರಬೇಕು. ಇದೋ ಅರಮನೆಯ ಒಳಗೆ ಕರಕೊಂಡು ಬಂದು ಉಚಿತಾಸನವನ್ನು ಕೊಟ್ಟಿದ್ದೇನೆ, ಸ್ವೀಕರಿಸಿದ್ದೇನೆ. ಅಷ್ಟೇ ಅಲ್ಲ ಸ್ವಾಮಿ, ನನ್ನ ಮಡದಿಯರೊಡಗೂಡಿಕೊಂಡು ತಮ್ಮ ಪಾದವನ್ನು ತೊಳೆದು ಆ ಉದಕವನ್ನೇ ಶಿರಸ ಧರಿಸಿಕೊಂಡಿದ್ದೇನೆ. ಸಂತೋಷವಾಯಿತು ಸ್ವಾಮಿನ್. ನಿಮ್ಮನ್ನು ಕಂಡಾಗ ಜೀವನವೇ ಪಾವನವಾಯಿತು. ಧನ್ಯವಾಯಿತು ಸ್ವಾಮಿ, ಧನ್ಯವಾಯಿತು. ಧನ್ಯನಾದೆನು ತಾಪಸೋತ್ತಮ. ಪುತ್ರರಿಲ್ಲವೆಂದು ಬಗಳ ದುಃಖದಿಂದ ಬಾಳುತ್ತಿರ್ತೆ. ಪುತ್ರರಿಲ್ಲವೆಂದು ಬಗಳ ದುಃಖದಿಂದ ಬಾಳುತ್ತಿರ್ತೆ. ಪುತ್ರ ಕಾಮೇಷ್ಟಿಯನು ಗೈದು ಪುತ್ರರು 4 ಪಡೆದೆ. ಪುತ್ರರಿಲ್ಲವೆಂದು ಬಗಳ ದುಃಖದಿಂದ ಬಾಳುತ್ತಿದ್ದೆ. ಪುತ್ರ ಕಾಮೇಷ್ಟಿಯನು ಗೈದು ಪುತ್ರರು 4 ಪಡೆದೆ.
ರಾಜನ್ ತಮ್ಮ ದರ್ಶನದಿಂದ ಹಾ ನನ್ನ ಜೀವನವೇ ಧನ್ಯತೆಯನ್ನು ಪಡೆಯಿತು. ತಾವು ಮಹಾನ್ ಮುನಿಗಳಾಗಿದ್ದರು, ಮೊದಲು ಕ್ಷತ್ರಿಯರಾಗಿದ್ದವರೇ, ರಾಜ್ಯವನ್ನು ಆಳಿ ರಾಜಕೀಯ ಏನೆಂಬುದನ್ನು ತಿಳಿದವರು. ಹೌದು. ಆದರೆ ಅದೆಲ್ಲವನ್ನು ಬಿಟ್ಟು ಬ್ರಹ್ಮಬಲವೇ ಬಲಾಬಲ ಎಂಬುದಾಗಿ ಭಾವಿಸಿಕೊಂಡು ಬ್ರಹ್ಮತ್ವವನ್ನು ಪಡೆದವರು. ಸ್ವಾಮಿನ್, ತಮ್ಮ ದರ್ಶನ ಪಡೆಯಬೇಕಂತಾದ್ರೆ ಅದೆಂಥ ಪುಣ್ಯ ಮಾಡಿರಬೇಕು, ಧನ್ಯನಲ್ವೇ? ಆದರೆ ಸ್ವಾಮಿ, ನನ್ನ ವಿಚಾರದ ಬಗ್ಗೆ ಹೇಳುತ್ತಾ ಇದ್ರೆ ನಾನು ಜೀವನದಲ್ಲಿ ಬಹಳಷ್ಟು ಕಷ್ಟವನ್ನು ಅನುಭವಿಸಿದವ. ಮಕ್ಕಳಿಲ್ಲ ಎಂಬುದಾಗಿ ಚಿಂತೆ ಆವರಿಸಿದಾಗ ಗುರುಗಳ ಅಂತ ವಸಿಷ್ಠರು, ಋಷ್ಯಶೃಂಗರು ಅವರ ನೆರವಿನಿಂದ ಪುತ್ರಕಾಮೇಷ್ಟಿಯನ್ನು ಮಾಡಿ 4 ಪುತ್ರರನ್ನು ಪಡೆದೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ 4 ಪುತ್ರರನ್ನು ಪಡೆದ ಮೇಲೆ ನನ್ನ ಮುಪ್ಪೇ ನನಗೆ ಮರೆತು ಹೋಯಿತು ಸ್ವಾಮಿ. ಸ್ವಾಮಿ, ಈಗ ತಮ್ಮನ್ನು ಕಂಡಾಗ ಆದ್ದರಿಂದ ಸತ್ಕರಿಸಿದ್ದೇನೆ. ಆದರೆ ಸ್ವಾಮಿ, ಯಾವ ಕಾರ್ಯಕ್ಕೂ ನೀವು ಕಾರಣ ಇಲ್ಲದೆ ಹೋಗುವವರಲ್ಲ, ನಿಜ ಅಲ್ವಾ? ಹಾಗಿದ್ರೆ ಇಲ್ಲಿವರೆಗೆ ಬರಬೇಕಂತಾದ್ರೆ ಏನೋ ಒಂದು ಮಹತ್ತರವಾದಂಥ ಕಾರಣ ಇರಲೇಬೇಕು. ಆದ್ದರಿಂದ ಸ್ವಾಮಿ, ತಮ್ಮ ಪಾದಕ್ಕೆ ಪೊಡಮಟ್ಟು ಮತ್ತೊಮ್ಮೆ ಕೇಳುತ್ತಾ ಇದ್ದೇನೆ, ಇಲ್ಲಿವರೆಗೆ ಬಂದ ಉದ್ದೇಶ ಹೇಳಬಹುದೇ ಸ್ವಾಮಿ? ದಶರಥ, ರವಿಕುಲ ಮೌಳಿನಿ ಕೇಳೆನ್ನ ಮಾತ ಸ್ವಾಮಿನ್, ನೀನು ಮಾಡಿದಂತಹ ಯಾವ ಸತ್ಕಾರ ಉಂಟು ಅದರಿಂದ ನಾನು ಸಂತೋಷಗೊಂಡವನಿದ್ದೇನೆ. ವರ್ತಮಾನ ಕಾಲದಲ್ಲಿ ರವಿಕುಲದ ಮೌಳಿಯಾಗಿ ಮೆರೆಯುತ್ತಾ ಇದ್ದೀಯ. ಸೂರ್ಯರಶ್ಮಿ ಎಲ್ಲಿಯವರೆಗೆ ಬೀಳುತ್ತದೆ ಅಲ್ಲಿಯವರೆಗೆ ಅಯೋಧ್ಯೆಯ ಸಿಂಹಾಸನಕ್ಕೆ ಅಧಿಕಾರ ಉಂಟಂತೆ. ಅಂತಹ ಅಧಿಕಾರದಲ್ಲಿ ಚಕ್ರವರ್ತಿಯಾಗಿ ನೀನು ಪ್ರಸ್ತುತ ಕಾಲದಲ್ಲಿ ಮೆರೆಯುತ್ತಾ ಇರುವೆ. ಹೌದು ಸ್ವಾಮಿ. ನಿನ್ನ ಭಾಗ್ಯಕ್ಕೆ ಎಣೆ ಇಲ್ಲ ಎಂಬುದನ್ನು ನಾನೂ ಕೂಡ ತಿಳಿದವನೇ ಇದ್ದೇನೆ. ಇಲ್ಲಿಗೆ ಬರಲು ಕಾರಣ ಏನು ಎಂಬುದಾಗಿ ನನ್ನಲ್ಲಿ ಪ್ರಶ್ನೆಯನ್ನು ಮಾಡಿದವರಿದ್ದಿ. ಕಾರಣ ಇಲ್ಲದೆ ನೀವು ಎಲ್ಲಿಗೂ ಹೋಗುವವರಲ್ಲ. ಹೌದು. ಆದ್ದರಿಂದಲೇ ಪ್ರಶ್ನೆಯನ್ನು ಮಾಡಿದೆ ಸ್ವಾಮಿ. ಮನಸ್ಸಿನಲ್ಲೊಂದು ಸಂಕಲ್ಪವನ್ನಿಟ್ಟುಕೊಂಡು ನಿನ್ನಲ್ಲಿಗೆ ಬರಬೇಕು ಎಂಬುದಾಗಿ ತೀರ್ಮಾನವನ್ನು ಮಾಡಿಕೊಂಡು ಇಲ್ಲಿಗೆ ಬಂದವನಿದ್ದೇನೆ. ಓಹೋ. ವಿಶೇಷವಾಗಿ ನಾವು ಮಾಡುವಂತಹ ಕಾರ್ಯ ಏನು ಎಂಬುದಾಗಿ ಆಲೋಚಿಸಿದರೆ ಜೀವದೇವರ ಸಂಬಂಧವಾದಂತಹ ಯಾಗ ಹವನಗಳನ್ನು ಮಾಡಿಕೊಂಡು ನಮ್ಮದಾದಂತಹ ಕಾಲವನ್ನು ಹರಣ ಮಾಡುತ್ತೇವೆ. ಒಟ್ಟಿನಲ್ಲಿ ನಮ್ಮ ಉದ್ದೇಶ ಏನು ಎಂಬುದಾಗಿ ಕೇಳಿದರೆ ಲೋಕ ಸಮಸ್ತ ಸುಖಿನೋ ಭವಂತು,
ಲೋಕದ ಒಳಿತನ್ನೇ ಬಯಸುವಂತಹ ಮುನಿವರ್ಗದವರು ನಾವುಗಳು. ಆದರೆ ಎಲ್ಲ ವಿಚಾರದಲ್ಲಿಯೂ ಕೂಡ ಆಲೋಚಿಸಿದರೆ ಒಬ್ಬರಿಗೆ ಒಂದೊಂದು ರೀತಿಯ ಭಯ ಇರುತ್ತದೆ. ಎತ್ತರವಾದಂತಹ ಪರ್ವತಕ್ಕೆ ಸಿಡಿಲಿನ ಭಯ ಇದ್ದ ಹಾಗೆ, ನೀರಿನಲ್ಲಿರುವಂತಹ ಮೀನಿಗೆ ಬೆಸ್ತನ ಭಯ ಇರುವ ಹಾಗೆ, ಅಷ್ಟು ಮಾತ್ರವಲ್ಲ ಕಾಡಿನಲ್ಲಿರುವಂತಹ ಕಾಡು ಪ್ರಾಣಿಗಳಿಗೆ ವ್ಯಾಧನ ಭಯ ಇರುವ ಹಾಗೆ ನಮಗೂ ಕೂಡ ಭಯ ಉಂಟು ಸ್ವಾಮಿ. ನಿಮಗೂ ಭಯವೇ? ಹೌದು. ಕೇಳುವಾಗ ಆಶ್ಚರ್ಯ ಆಗುತ್ತದೆ. ಏನು ಭಯ ಸ್ವಾಮಿ? ನನ್ನ ತಪಸ ಶಕ್ತಿಯ ಮೂಲಕದಿಂದ ಎಲ್ಲವನ್ನೂ ಕೂಡ ನಿವಾರಣೆ ಮಾಡುವಂತಹ ಶಕ್ತಿಯನ್ನು ನಾನು ಹೊಂದಿದವನಿದ್ದೆ ಅಲ್ವೇ? ಆದರೆ ಕೆಲವು ಕಾರ್ಯಗಳು ಇಂತಹ ವ್ಯಕ್ತಿಗಳಿಂದಲೇ ಆಗಬೇಕು ಎಂಬುದಾಗಿ ಮೊದಲೇ ನಿರ್ಣಯವಾಗಿದ್ದರೆ ಅದನ್ನು ತಪ್ಪಿಸಲು ಸಾಧ್ಯವಿಲ್ಲ. ಹೌದು ಸ್ವಾಮಿ. ಹಾಗಾಗಿ ನಾನೊಂದು ಸಂಕಲ್ಪದಿಂದ ಹೋಮವನ್ನು ಮಾಡಬೇಕು ಎಂಬುದಾಗಿ ತೀರ್ಮಾನ ಮಾಡಿದ್ದೇನೆ. ಆದರೆ ಈ ಕಾಲಕ್ಕೆ ಆ ಹೋಮಕ್ಕೆ ಅಡ್ಡಿ ಉಂಟಾಗುತ್ತಾ ಉಂಟು ಸ್ವಾಮಿ. ನೀವು ಮಾಡುವ ಹೋಮಕ್ಕೆ ಯಜ್ಞ ಯಾಗಾದಿಗಳಿಗೆ ಅಡ್ಡಿಯೇ? ಹೌದು. ಸಾಮಾನ್ಯವಾಗಿ ಅಡ್ಡಿ ಉಂಟು ಮಾಡುವುದು ಯಾರು ಎಂಬುದಾಗಿ ಆಲೋಚಿಸಿದ್ರೆ ರಾಕ್ಷಸರು. ಹೌದು. ನಾವಿರುವಂತಹ ಸಿದ್ಧಾಶ್ರಮದಲ್ಲಿ ಯಜ್ಞ ಕಾರ್ಯವನ್ನು ಕೈಗೊಂಡರೆ ಅದನ್ನು ಹಾಳೆಡೆ ಎಸಗಿಸಲು ರಾಕ್ಷಸರು ಬರುತ್ತಾರೆ. ಅವರ ಕೆಲಸವೇ ಅದು. ಹಾಗಾಗಿ ನಮ್ಮ ಯಜ್ಞ ಕಾರ್ಯ ಪೂರ್ತಿಯಾಗುವುದಿಲ್ಲ. ಅದು ಸಾಂಗವಾಗಿ ನೆರವೇರಬೇಕಂತಿದ್ರೆ ಅದಕ್ಕೆ ರಕ್ಷಣೆ ಬೇಕು, ಬೇಕೇ ಬೇಕು. ಅದಕ್ಕಾಗಿ ಇಲ್ಲಿಯವರೆಗೆ ನಾನು ಬಂದಿದ್ದೇನೆ. ಓಹೋ. ಅದಕ್ಕೆ ಯೋಗ್ಯವಾದಂತಹ ವ್ಯಕ್ತಿ ಯಾರು ಎಂಬುದಾಗಿ ಆಲೋಚನೆ ಮಾಡುವಂತಹ ಕಾಲದಲ್ಲಿ ನಾನು ಮಾಡುವಂತಹ ಯಾಗದ ಸಂರಕ್ಷಣೆ ಇವನಿಂದಲೇ ಆಗಬೇಕು ಎಂಬುದಾಗಿ ನಿರ್ಧಾರವನ್ನು ಮಾಡಿಕೊಂಡು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಈ ಅಯೋಧ್ಯೆಗೆ ಬಂದವನಿದ್ದೇನೆ ಸ್ವಾಮಿ. ನಿಮ್ಮ ಮಾತು ಕೇಳುವಾಗ ಸಂತೋಷ ಆಗುತ್ತಾ ಉಂಟು. ಯಾಕೆ? ನಿಮ್ಮಂಥವರ ಯಾಗವನ್ನು ಸಂರಕ್ಷಿಸುವ ಹೊಣೆಗಾರಿಕೆ ನನ್ನ ಪಾಲಿಗೆ ಬರುತ್ತದಲ್ಲ ಅಂತ. ಹೌದು. ಅದಕ್ಕಾಗಿಯೇ ಇಲ್ಲಿಗೆ ಬಂದದ್ದು. ಯಾಗದ ಸಂರಕ್ಷಣೆಗೆ ಬೇರೆ ಯಾರೂ ಬೇಡ, ನಿನ್ನ ಕುಮಾರನಾದಂತಹ ರಾಮನೇ ನನಗೆ ಬೇಕು, ನನ್ನ ಮಗ. ಆದ್ದರಿಂದ ನನ್ನ ಜೊತೆಯಲ್ಲಿ ಆ ರಾಮನನ್ನು ಕಳುಹಿಸಿಕೊಡುವೆಯಾ? ಮುನಿವರೇ, ತಟನೆ ಪಡೆಕೋಡೆ ನಾ ಬಗೆ ಜತೆಗೀಗ ಜತೆಗೀಗ ದುಷ್ಟರ ಸೀಳಿ ರಕ್ಷಣೆಗೆ ಇವೆ ಮಗವ ಇಷ್ಟಾತ ಸಲ್ಲಿಸುವೆ ಇದನೊಪ್ಪು ಮನದೀನಿ ಸಿಟ್ಟಾಗದಿರು ಮಗನ ಕಳುಗಲಿಲ್ಲೆನ್ನುತ್ತಾಗ ತಟ್ಟನೆ ಪಡೆಗೋಡಿ ನಾ ಬಗೆ ಜತೆಗೀಗ ಸ್ವಾಮಿ, ನಿಮ್ಮ ಅನಿರೀಕ್ಷಿತವಾದಂತಹ ಮಾತು ಸರಿದಾರಿಯಲ್ಲೇ ಇತ್ತು. ಆದರೆ ಒಮ್ಮೆಗೆ ದಾರಿ ತಪ್ಪಿದ ಹಾಗಾಯಿತು. ಯಾವ ವಿಚಾರದಲ್ಲಿ? ನೀವು ಹೇಳಿದ್ದೀರಲ್ಲ ಯಜ್ಞಕ್ಕೆ ಸಂರಕ್ಷಣೆ ಬೇಕು. ಆವಾಗ ನಾನೇ ಹೇಳಿದೆ ನಾನು ಸಿದ್ಧನಿದ್ದೇನೆ, ಒಂದು ಅವಕಾಶ ಬಂತು ಅಂತ. ಅಲ್ಲಿಗೆ ದಾರಿ ತಪ್ಪಿ ನೀವು ಹೇಳಿದ್ದೀರಿ ರಾಮನನ್ನು ಕಳಿಸಬೇಕು ಅಂತ. ಸ್ವಾಮಿ, ಒಮ್ಮೆ ಮನಸ್ಸಿಗೆ ಆಘಾತವಾಯಿತು. ಯಾಕಂದ್ರೆ ಸಣ್ಣ ಹುಡುಗ ಬಾಲ್ಯದಲ್ಲಿ ಬೇಕಂತ ವಿದ್ಯಾಭ್ಯಾಸವನ್ನು ಕಲಿತು 14-15 ವರ್ಷಕ್ಕೆ ಕಾಲಿರಿಸಿದ್ದಾನೆ. ಏನು ಅರಿಯದವ. ಆದರೆ ಸ್ವಾಮಿ, ಒಂದು ವಿಚಾರ ಹೇಳುತ್ತೇನೆ. ನನ್ನ ಬಗ್ಗೆ ತಿಳಿದವರೇ ನೀವು.
ಸಂಕಟ ಬಂದಾಗ ಶಂಬರಾಸುರನ್ನು ವಧಿಸುವುದಕ್ಕೆ ಬೇಕಾಗಿ ದೇವಲೋಕಕ್ಕೆ ಹೋದವ ನಾನು. ದೇವೇಂದ್ರನಿಗೆ ಸಹಾಯ ಮಾಡಿದ್ದೇನೆ. ಅಂತ ಮಹಾನ್ ಪರಾಕ್ರಮಿ ನಾನಿರುವಾಗ ಸ್ವಾಮಿ ರಾಮ ಸಣ್ಣವಲ್ವೇ? ನಿಮ್ಮ ಯಜ್ಞ ಸಂರಕ್ಷಣೆಗೆ ಇದು ಪಡೆ ಸಹಿತ ಬೇಕಂತ ಶಸ್ತ್ರಾಸ್ತ್ರಗಳೊಂದಿಗೆ ನಾನು ಬರುತ್ತೇನೆ. ನಿಮ್ಮ ಯಾಗಕ್ಕೆ ಒಂದಿಷ್ಟು ಕೊರತೆ ಯಾಗಂತೆ ನೋಡಿಕೊಳ್ಳುತ್ತೇನೆ. ಆದ್ದರಿಂದ ಸ್ವಾಮಿ ರಾಮನನ್ನು ಕೇಳಬೇಡಿ, ನನ್ನನ್ನು ಅಪೇಕ್ಷಿಸಿದಂತಾದ್ರೆ ಬರುವುದಕ್ಕೆ ಸಿದ್ಧನಾಗಿದ್ದೇನೆ ಸ್ವಾಮಿ. ನನಗೆ ನೀನು ಬೇಡ, ರಾಮನೇ ಬೇಕು. ರಾಮನ ಕಳುಗಲಿಂತು ತಾಮಸ ತೋರ್ಪೆಯಲ್ಲ ಸಾಮರ್ಥ್ಯವಂತ ನಗುದು ನಿಮುದದಲ್ಲಿ ಬಾಳು ನೋಡಿದೆ ಭೂಪ ನೋಡಿದೆ ರಾಜನ್, ಮುನಿವರಿಯರೇ, ನಿನ್ನ ಸಾಮರ್ಥ್ಯ ಏನು ಎಂಬುದನ್ನು ಕೂಡ ನಾನು ತಿಳಿದವನಿದ್ದೇನೆ. ಆಹಾ, ನೀನೇ ಬರಬೇಕು ಎಂಬುದಾಗಿ ನನ್ನ ಸಂಕಲ್ಪ ಆಗಿದ್ದರೆ ನಿನ್ನಲ್ಲಿಯೇ ನಿನ್ನನ್ನು ಕೂಡ ಕರೆದುಕೊಂಡು ಹೋಗುತ್ತಾ ಇದ್ದೆ. ಆದರೆ ನನಗೆ ರಾಮನಿಂದಲೇ ಆ ರಾಕ್ಷಸರನ್ನು ತರೆಯಬೇಕು ಎಂಬುದಾಗಿ ನಾನು ಸಂಕಲ್ಪ ಮಾಡಿದವನಿದ್ದೇನೆ. ಆ ಕಾರಣಕ್ಕಾಗಿಯೇ ನಿನ್ನಲ್ಲಿ ಮಗನನ್ನು ಕಳುಹಿಸಿಕೊಡಬೇಕು ಎಂಬುದಾಗಿ ನಾನು ಕೇಳಿದೆ. ಆದರೆ ನೀನು ಪುತ್ರ ವಾತ್ಸಲ್ಯದಿಂದ ಮಾತನಾಡುತ್ತಾ ಇರುವೆ. ಕ್ಷತ್ರಿಯನಾದಂತಹ ನೀನು ಈ ರೀತಿಯಾಗಿ ಆಲೋಚಿಸುವುದು ಸರಿಯಲ್ಲ. ಹಿಂದೆ ನಿಮ್ಮ ವಂಶದವರು ಏನು ಆಡಿದ ಮಾತನ್ನು ತಪ್ಪದವರು ಅಲ್ವೇ? ಹೌದು ಸ್ವಾಮಿ. ಹಾಗಾದರೆ ಈ ಹೊತ್ತಿಗೆ ನಾನು ಕೇಳಿದ್ದು ರಾಮನನ್ನು, ನೀನು ಅವನನ್ನು ಕಳುಹಿಸುವುದಿಲ್ಲ ಅಂತ ಆದ್ರೆ ನನಗೆ ನಿನ್ನ ಅಗತ್ಯ ಇಲ್ಲ. ನನ್ನ ಪಾಡಿಗೆ ನಾನು ತೆರಳುತ್ತೇನೆ. ಅಯ್ಯೋ ಅಯ್ಯೋ, ಆ ಸಮಯದಿ ವಸಿಷ್ಠ ಮುನಿ ಬಂದು ಹೇಳಿದನು ಕೇಳೂಮೀಶ ಯೋಚಿಸಬೇಡ ಸಾಕಿಂದು ಕೌಶಿಕನ ಗಿರಿಮೆಯನ್ನು ಗಣಿಸದೆ ಬೇಸರಿಪೆ ನೀ ನಿಲ್ತು ರಾಮನ ಗೋಚರಿಸಿ ಸಾಮರ್ಥ್ಯ ನೀಡಲು ಸಾಸನಿಗ ಕೈ ತಂದ ನಿಂತನು. ಆ ಸಮಯದಿ ವಸಿಷ್ಠ ಮುನಿ ಬಂದು ಗುರುಗಳೇ, ವಿಶ್ವಾಮಿತ್ರರ ಮಾತನ್ನು ಸರ್ವತಾ ಅಲ್ಲಗಣಿಯುವುದಕ್ಕಾಗುವುದಿಲ್ಲ. ಯಾಕೆ ಗುರುಗಳೇ? ಬೆಟ್ಟದ ಬುಡದಿಂದ ಹುಟ್ಟಿ ಬಂದ ನದಿಯು ಅಲ್ಲೇ ನೆಲೆಗೊಳ್ಳುವುದಿಲ್ಲ. ಹರಿದು ಹರಿದು ಸಾಗರವನ್ನು ಸೇರುವ ಗುರಿಯ ಎಡೆಗೆ ಸಾಗುತ್ತದೆ. ಕ್ರಮವೇ ಹಾಗೆ. ಅಂತೆಯೇ ಶ್ರೀರಾಮಚಂದ್ರ ನಿನ್ನ ಮಕ್ಕಳನ್ನು ಕೆಲ ಕಾಲ ಅಗಲಿರಬೇಕೆಂಬ ದುಃಖ ಸಹಜವಾದರು. ಕ್ಷತ್ರಿಯ ಕುಮಾರರು ಧರ್ಮ ಸಂರಕ್ಷಣೆಯ ಹೊಣೆಯನ್ನು ಅರಿತಿರಬೇಕು. ನಿನ್ನ ಮಕ್ಕಳ ಅಭ್ಯುದಯವು ನಿನಗೆ ಮುಖ್ಯ ತಾನೆ? ಖಂಡಿತ ಹೌದು ಗುರುಗಳೇ. ವಿಶ್ವಾಮಿತ್ರರು ಶಾಸ್ತ್ರ ತೇಜಸ್ಸನ್ನು ಹೊಂದಿರುವವರು. ಹಾಗಾಗಿ ನಿನ್ನ ಮನದಲ್ಲಿರುವ ವ್ಯಾಕುಲತೆಯನ್ನು ಬಿಡು. ವಿಶ್ವದ ಬ್ರಹ್ಮಜ್ಞಾನಿಗಳಾದ ವಿಶ್ವಾಮಿತ್ರರು ಬಂದು ರಾಮನನ್ನು ಕಳುಹಿಸಿಕೊಡಲು ಕೇಳುತ್ತಿದ್ದಾರೆ ಎಂದರೆ ಆತ ರಾಮನನ್ನು ತಿಳಿದೇ ಕೇಳುತ್ತಿದ್ದಾನೆ. ಆದ್ದರಿಂದ ಇದು ಲೋಕ ಕಲ್ಯಾಣಕ್ಕೆ ಒದಗಬಹುದಾದಂತಹ ರಾಮನಿಗೆ ಒಳಿತೇ ಆಗುತ್ತದೆ. ಆದ್ದರಿಂದ ರಾಜನ್, ರಾಮನನ್ನು ಕಳುಹಿಸಿಕೊಡಯ್ಯ. ಗುರುಗಳೇ, ತಮ್ಮ ಮಾತು ಕೇಳುತ್ತಾ ಇದ್ದ ಹಾಗೆ ಚಂಚಲಿತವಾದಂಥ ಮನಸ್ಸು ವಾಸ್ತವ ಸ್ಥಿತಿಗೆ ಬರುತ್ತಾ ಉಂಟು. ಯಾಕಂದ್ರೆ ವಸಿಷ್ಠ ವಿಶ್ವಾಮಿತ್ರರು ಬದ್ಧ ವೈರಿಗಳು. ಹೌದು.
ಒಬ್ಬರ ಮಾತನ್ನು ಮತ್ತೊಬ್ಬರು ತಿರಸ್ಕರಿಸುವವರು. ಆದರೆ ಸ್ವಾಮಿನ್, ವಿಶ್ವಾಮಿತ್ರರ ಮಾತನ್ನು ತಾವು ಎತ್ತಿ ಹಿಡಿಯಬೇಕಂತಾದರೆ ಇದರಲ್ಲಿ ಏನೋ ಇರಬೇಕು. ಆದ್ದರಿಂದ ಸ್ವಾಮಿ, ಕೋಪಿಸಿಕೊಂಡು ಹೋದಂಥ ವಿಶ್ವಾಮಿತ್ರರನ್ನು ಕರಕೊಂಡು ಬೇಕಾದ ವ್ಯವಸ್ಥೆಯನ್ನು ಮಾಡುತ್ತೇನೆ. ಅನುಗ್ರಹಿಸಬೇಕು ಸ್ವಾಮಿ, ಅನುಗ್ರಹಿಸಬೇಕು. ಸ್ವಾಮಿನ್, ಕ್ಷಮಿಸಬೇಕು ಸ್ವಾಮಿ, ಕ್ಷಮಿಸಬೇಕೆಲ್ಲ ದೋಷವ ಮುನಿವರನೇ. ಮಮತೆಯಲ್ಲಿ ಸಿಲುಕಿನ ಮರೆತೆ ಬುದ್ಧಿಯನೇ. ಸಮತೆಯಿಂದಿಗ ರಾಮ ಲಕ್ಷ್ಮಣರ ನೋಡಿ, ಸಮತೆಯಿಂದಿಗ ರಾಮ ಲಕ್ಷ್ಮಣರ ನೋಡಿ, ಕ್ರಮಗರುಗಿ ತಿಳುಗಿದಿದ್ದುವುದೇ ದಯ ಮಾಡಿ. ಕ್ಷಮಿಸಬೇಕೆನ್ನ ದೋಷವ. ಸ್ವಾಮಿನ್, ರಾಜನ್, ತಾವು ಕೋಪಿಸಿ ಹೊರಟು ಹೋಗುತ್ತಿರುವಾಗ ಓಡೋಡಿಕೊಂಡು ಬಂದು ತಮ್ಮ ಪಾದವನ್ನು ಹಿಡಿದಿದ್ದೇನೆ ಸ್ವಾಮಿ. ನಾನು ಮಾಡಿದ್ದು ತಪ್ಪಾಯಿತು, ನನ್ನನ್ನು ಕ್ಷಮಿಸಬೇಕು. ಯಾಕಂದ್ರೆ ಯಾವುದು ಪ್ರಪಂಚದಲ್ಲಿ ಆಗಬಾರದ್ದು ಅದನ್ನು ತಾವು ಖಂಡಿತ ಮಾಡುವವರಲ್ಲ. ಏನೋ ಸದುದ್ದೇಶ ಇರಬೇಕು. ನಮ್ಮ ಗುರುಗಳೂ ಒತ್ತಿ ಹೇಳಿದ್ರು. ಆದ್ದರಿಂದ ಇಲ್ಲಿವರೆಗೆ ಓಡಿಕೊಂಡು ಬಂದಿದ್ದೇನೆ, ತಮ್ಮ ಪಾದವನ್ನು ಹಿಡಿದಿದ್ದೇನೆ. ಸ್ವಾಮಿ ಪುನರಪಿ ಬರಬೇಕು, ಸ್ವಾಮಿ ಬರಬೇಕು. ಕಳುಹಿಸಿಕೊಡುವೆ ರಾಮನ? ಖಂಡಿತ ಕೊಡ್ತೇನೆ ಸ್ವಾಮಿ. ಇದು ತಾವು ಇಷ್ಟು ಹೇಳಿದ ಮೇಲೆ ಒಂದಿಷ್ಟು ವಿಳಂಬ ಮಾಡುವುದಿಲ್ಲ. ನನ್ನ ಮಗನಾಂತ ರಾಮನನ್ನು ಖಂಡಿತ ಕಳುಹಿಸಿಕೊಡ್ತೇನೆ ಸ್ವಾಮಿ, ಕಳುಹಿಸಿಕೊಡ್ತೇನೆ. ಆದ್ದರಿಂದ ಸ್ವಾಮಿ, ಇದು ಆಸೀನರಾಗಿರಿ, ಮಗನನ್ನು ಕರೆಯುತ್ತೇನೆ. ಓ ರಾಮ, ಬಾರಯ್ಯ. ಜನಕ, ಮಗನೇ ರಾಮ, ನಿಮ್ಮ ಅಡಿದಾವರಗಳಿಗೆ ವಂದಿಸಿಕೊಂಡವನಿದ್ದೇನೆ. ಎದ್ದೇಳಪ್ಪ. ಅನಿರೀಕ್ಷಿತವಾಗಿ ಮಗನೇ ರಾಮ ಈ ಕಡೆಗೆ ಬರಲಿ ಎನ್ನುವ ಹಾಗೆ ತಮ್ಮ ಸ್ವರ ನನ್ನ ಕರ್ಣಕ್ಕೆ ಕೇಳಿಸಿಕೊಂಡಿತು. ಕೇಳಿದ ಕಾಲಕ್ಕೆ ಓಡೋಡಿಕೊಂಡು ಬಂದವನಿದ್ದೇನೆ. ಯಾಕೆ ಕರೆಸಿದಿರಿ? ನನ್ನಿಂದ ಏನಾಗಬೇಕಪ್ಪಯ್ಯ? ಮಗನೇ ರಾಮ, ಇದು ಮಹಾನ್ ಗುರುಗಳಂತ ವಿಶ್ವಾಮಿತ್ರರಿದ್ದಾರೆ. ವಂದಿಸಿಕೊಂಡಿದ್ದೇನೆ. ಹೇಳಯ್ಯ. ಈ ಗುರುಗಳು ವಿಶ್ವಾಮಿತ್ರರು ಸರಿ, ಮಹತ್ತರವಂತ ಯಜ್ಞ ಯಾಗಾದಿಗಳನ್ನು ಮಾಡುವವರು. ಅವರ ಯಜ್ಞ ಯಾಗಕ್ಕೆ ಕಂಟಕರಾಗಿದ್ದಾರಂತೆ ದುಷ್ಟರು. ಹೌದೇ? ಅಂತ ಯಜ್ಞ ಸಂರಕ್ಷಣೆಗಾಗಿ ನಿನ್ನನ್ನು ಕೇಳುವುದಕ್ಕೆ ಇತ್ತ ಕಡೆ ಬಂದಿದ್ದಾರಪ್ಪ. ಆದ್ದರಿಂದ ಅವರ ಮಾತಿಗೆ ಓಗೊಟ್ಟು ನಿನ್ನನ್ನು ಕರೆದಿದ್ದೇನೆ. ಅವರ ಯಜ್ಞಕ್ಕೆ ಸಂರಕ್ಷಣಾಗಿ ನೀನು ಹೋಗುವೆಯಾ ಮಗನೇ? ಅಪ್ಪ, ಹೋಗುವೆಯಾ ಎನ್ನುವ ಹಾಗೆ ತಾವು ಕೇಳಬೇಕು ಅಂತಲೇ ಇಲ್ಲ. ಹೋಗಬೇಕು ಎನ್ನುವ ಹಾಗೆ ಸನ್ನಿಧಾನದಿಂದ ಅಪ್ಪಣೆಯಾಯಿತು ಅಂತಾದ್ರೆ ಅದನ್ನು ಸದಾಕಾಲ ನಾ ಮಾಡುವುದಕ್ಕೆ ಸಿದ್ಧನಿದ್ದೇನೆ. ಅವರೇ ರಾಮ ಬೇಕು ಅಂತ ಕೇಳಿಕೊಂಡ ಮೇಲೆ ಹೋಗದೇ ಇರುವುದಕ್ಕಾಗುತ್ತದ ಅಪ್ಪಯ್ಯ? ಹಾಗಾಗಿ ಚಿಂತೆ ಮಾಡಬೇಡಿ. ನೀವು ರಾಮನನ್ನ ಕರೆದ ಕಾಲಕ್ಕೆ ರಾಮನನ್ನು ಅನುಸರಿಸಿಕೊಂಡು ಬಂದವ ಲಕ್ಷ್ಮಣನಿದ್ದಾನೆ. ಹೌದು, ಅವನನ್ನು ನನ್ನ ಜೊತೆ ಕಳುಹಿಸಿಕೊಟ್ರೆ ಒಳ್ಳೇದಪ್ಪ. ಮಗನೇ ರಾಮ, ಆದೀತಪ್ಪ, ಆದೀತು. ಸರಿ ಮುನಿವರ್ಯರೇ, ದಶರಥ ರಾಮನನ್ನು ಕೇಳಿದೆ. ಹೌದು, ಇದು ರಾಮ ಲಕ್ಷ್ಮಣರು ಈರುವರು ಬಂದಿದ್ದಾರೆ. ತಮ್ಮ ಮಾತಿನಂತೆ ಈ ಈರುವರನ್ನು ತಮಗೆ ಒಪ್ಪಿಸ್ತಾ ಇದ್ದೇನೆ. ಅಯ್ಯ, ನಾನು ಕೇಳಿದ್ದು ರಾಮನನ್ನು, ಲಕ್ಷ್ಮಣನ ಅಗತ್ಯ ನನಗಿಲ್ಲ. ಮುನಿಪೋತ್ತಮರೇ, ಒಂದು ವಿಚಾರ ಹೇಳುತ್ತೇನೆ. ಏನು? 4 ಮಕ್ಕಳನ್ನು ಪಡೆದಂತ ನಾನು ಈ ಅಯೋಧ್ಯೆಯ ಅರಮನೆಯಲ್ಲಿ ಒಳಗೆ ಬಂದು ನೋಡಿದೆ, ಅರ್ಥ ಆಗುತ್ತದೆ. ತೊಟ್ಟಿಲಿರುವುದು 2 ಸ್ವಾಮಿ. ಒಂದು ತೊಟ್ಟಿಲಿನಲ್ಲಿ ರಾಮ ಲಕ್ಷ್ಮಣ, ಮತ್ತೊಂದು ತೊಟ್ಟಿಲಿನಲ್ಲಿ ಭರತ ಶತ್ರುಘ್ನ. ರಾಮ ಎಲ್ಲಿರುತ್ತಾನೋ ಲಕ್ಷ್ಮಣ ಅವನೊಂದಿಗೆ ಇರುತ್ತಾನೆ. ಆದ್ದರಿಂದ ರಾಮನನ್ನು ಕರೆದಾಗ ಅವನೂ ಒಂದಿಗೆ ಓಡೋಡಿಕೊಂಡು ಬಂದಿದ್ದಾನೆ. ಅವನನ್ನು ಅರೆಕ್ಷಣ ಬಿಟ್ಟಿರುವುದಕ್ಕೆ ಲಕ್ಷ್ಮಣ ಕೇಳುವುದಿಲ್ಲ. ಆದ್ದರಿಂದ ಸ್ವಾಮಿ, ನೀವು ಸ್ವೀಕರಿಸುವಾಗ ಈರುವರನ್ನು ಸ್ವೀಕರಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಒಳ್ಳೆಯ ವಿಚಾರ. ಅಣ್ಣ ತಮ್ಮ ಜೊತೆಯಾಗಿ ನನ್ನ ಕೂಡ ಬರಲಿ. ಅವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ಅವರ ಚಿಂತೆಯನ್ನು ನೀನು ಬಿಡು ಸ್ವಾಮಿ.
ಏನು ಅರಿಯದವರು, ಏನು ಗೊತ್ತಿಲ್ಲ, ಸಣ್ಣ ಪ್ರಾಯ, ತಿಳಿದವರು ತಾವು, ಎಲ್ಲವನ್ನು ನೋಡಿಕೊಳ್ಳಬೇಕು ಸ್ವಾಮಿ. ಆ ಆಲೋಚನೆ ನೀನು ಮಾಡಬೇಡ. ತಿಳಿದವರ ಜೊತೆಯಲ್ಲಿ ಮಕ್ಕಳನ್ನು ಕಳುಹಿಸಿಕೊಟ್ಟರೆ ಅವರೂ ಕೂಡ ವಿದ್ಯಾವಂತರಾಗಿ ಪ್ರಜ್ಞಾವಂತರಾಗಿ ಇಲ್ಲಿಗೆ ಬರುತ್ತಾರೆ. ಆದ್ದರಿಂದ ಇವರನ್ನು ಕರೆದುಕೊಂಡು ನಾನು ಮುಂದುವರಿಯುತ್ತೇನೆ. ಆಗ್ಲಿ ಸ್ವಾಮಿ, ಆಗ್ಲಿ. ರಾಮ, ಗುರುಗಳೇ, ನಾವು ಕ್ರಮಿಸಬೇಕಾದ್ದು ಬಹಳಷ್ಟಿದೆ. ಓ, ನೀನು ನನ್ನ ಕೂಡ ಬರುತ್ತಾ ಇರುವೆ. ಲೋಕದಲ್ಲಿ ವಿಶೇಷವಾದಂತಹ ವ್ಯಕ್ತಿಗಳ ಸಾಂಗತ್ಯವಾಗಲು ನಿನಗೆ ಮುಂದೆ ದಿನಗಳು ಬರಲಿದೆ. ಸರಿ. ಆದ್ದರಿಂದ ನಿನ್ನಿಂದ ಮಹತ್ಕಾರ್ಯವಾಗಲಿಕ್ಕಿದೆ. ಅದು ಲೋಕಮುಖಕ್ಕೆ ನನ್ನಿಂದ ತೋರಿಸಿಕೊಡಬೇಕಾಗಿದೆ. ಸರಿ. ಆದ್ದರಿಂದ ನಿನ್ನನ್ನೇ ಆಯ್ಕೆ ಮಾಡಿದ್ದೇನೆ. ಆಗಲಿ ಗುರುಗಳೇ, ತಡ ಮಾಡುವುದಲ್ಲ, ನನ್ನ ಜೊತೆ ಬನ್ನಿ. ನಿಮ್ಮನ್ನು ಅನುಸರಿಸಿಕೊಂಡೇ ಸಾಗುತ್ತೇವೆ ನಾವು. ಒರೆದು ಧೈರ್ಯವ ನಿಲ್ತು ತರಳರ ಜೊತೆಗೂಡಿ ಪೂಜ್ಯರೇ, ಒಂದೊಮ್ಮೆಗೆ ನಿನ್ನನ್ನು ಕಳುಹಿಸಿಕೊಡಬೇಕು ಎಂಬುದಾಗಿ ನಿನ್ನ ತಂದೆಯವರಲ್ಲಿ ಕೇಳಿದಂತಹ ಕಾಲಕ್ಕೆ ಅವರಂಜಿದ್ದು ಹೌದು. ಎಷ್ಟಾದರೂ ಮಕ್ಕಳನ್ನು ಕಳುಹಿಸುವಾಗ ತಂದೆಯಾದವರಿಗೆ ಚಿಂತೆಯಾಗುವುದು ಸಹಜವಲ್ವೇ ಗುರುಗಳೇ? ಆ ಕಾಲಕ್ಕೆ ಅವರಿಗೆ ಧೈರ್ಯದ ಮಾತುಗಳನ್ನು ಹೇಳಿ ನನ್ನ ಕೂಡ ನಿಮ್ಮನ್ನು ಕರೆದುಕೊಂಡು ಬಂದವನಿದ್ದೇನೆ. ಸರಿ. ನಾನು ಹೋದಂತಹ ಈ ಜಾಗದಲ್ಲಿ ನನ್ನನ್ನು ಹಿಂಬಾಲಿಸುತ್ತಾ ನೀವು ಬರುತ್ತಾ ಇದ್ದೀರಿ. ಸರಿ.
ನಿಮ್ಮ ಮಾರ್ಗಾಯಾಸಗಳನ್ನು ಕಳೆಯುವ ಸಲುವಾಗಿ ವಿಧ ವಿಧವಾದಂತಹ ಕಥೆಗಳನ್ನು ಹೇಳುತ್ತಾ ಇದ್ದೇನೆ. ಅದನ್ನು ಆನಂದವಾಗಿ ನೀವು ಕೇಳಿಸುತ್ತಾ ನನ್ನ ಕೂಡೆ ಬರುತ್ತಾ ಇದ್ದೀರಿ. ನಿಮ್ಮ ಕಥೆಗಳನ್ನು ಕೇಳುತ್ತಾ ಕೇಳುತ್ತಾ ಸಾಗಿದಂತಹ ಕಾಲಕ್ಕೆ ನಮಗೆ ಮಾರ್ಗಾಯಾಸವೇ ಆಗಲಿಲ್ಲ ಗುರುಗಳೇ ಅಲ್ವೇ? ನಿಮ್ಮದಾದಂತಹ ಸಾಕೇತವನ್ನು ದಾಟಿ ಅದೆಷ್ಟೋ ಮುಂದೆ ಬಂದವರಿದ್ದೇವೆ. ಹೌದು. ಸರಯೂ ಸಂಗಮವನ್ನು ಕೂಡ ನಾವು ಕಂಡವರಿದ್ದೇವೆ. ಒಂದೊಮ್ಮೆಗೆ ನಿಮಗೆ ಬಳಲಿಕೆಯೋ ಬಾಯಾರಿಕೆಯೋ ಹಸಿವು ಆದಂತಹ ಕಾಲಕ್ಕೆ ಕಾಡಿನಲ್ಲೇ ಸಿಗುವಂತಹ ಕಂದಮೂಲಾದಿಗಳನ್ನು ನಾನು ನೀಡಿದವನಿದ್ದೇನೆ. ಹೌದು. ಕಾಮಾಶ್ರಮಕ್ಕೆ ಬಂದವರಿದ್ದೇವೆ. ವಿಶ್ರಾಂತಿಯನ್ನು ಕೂಡ ಪಡೆಯಬೇಕು ಎಂಬುದಾಗಿ ನಿಮಗೆ ನಾನು ಆಜ್ಞೆಯನ್ನು ಮಾಡಿದ್ದೇನೆ. ವಿಶ್ರಾಂತಿಯನ್ನು ಪಡೆದು ಮತ್ತೆ ಬೆಳಗಿನ ಕಾಲದಲ್ಲಿ ಬೇಗನೆ ಎದ್ದು ನಿಮ್ಮ ನಿತ್ಯಾನ್ನಿಕಗಳನ್ನು ಪೂರೈಸಿದವರಿದ್ದೀರಿ. ಹೌದು. ಲೋಕಮುಖದಲ್ಲಿ ಕರ್ತವ್ಯವೇ ದೇವರು ಎಂಬುದಾಗಿ ನಂಬಿದವರು ನೀವುಗಳು ಎಂಬುದನ್ನು ತೋರಿಸಿಕೊಟ್ಟವರಿದ್ದೀರಿ. ಸರಿ ಗುರುಗಳೇ. ಆದ್ದರಿಂದ ನಿಮ್ಮದಾದಂತಹ ನಿಷ್ಠೆಯನ್ನು ಕಂಡಂತಹ ನಾನು ಸಂತೋಷಗೊಂಡವನಿದ್ದೇನೆ. ಆಗಲಿ ರಾಮ. ಗುರುಗಳೇ, ಬಳಲಿಕೆ ಆಯಾಸಗಳು ನಮಗೆ ಬಾಧಿಸುತ್ತಾ ಹೋಗುತ್ತದೆ. ಹೌದು. ಹಾಗಾದರೆ ನಾವು ಕ್ರಮಿಸಲು ಬಹಳಷ್ಟು ಇದೆ. ಮನುಷ್ಯ ಸಹಜವಾದ ದೇಹಕ್ಕೆ ಅದು ಅನಿವಾರ್ಯ ತಾನೆ. ಹೌದು. ಆದರೆ ವಿಶೇಷವಾದಂತಹ ಲಕ್ಷ್ಯವನ್ನಿಟ್ಟುಕೊಂಡು ಹೋಗುವಂತಹ ಕಾಲದಲ್ಲಿ ಈ ಬಾಧೆಗಳು ನಮಗೆ ಬಾಧಿಸುತ್ತಾ ಹೋದೀತು ಅಂತ ಆದರೆ ನಮ್ಮ ಲಕ್ಷ್ಯ ತಪ್ಪಿ ಹೋಗುತ್ತದೆ. ಅದಕ್ಕೇನು ಮಾಡುವುದಕ್ಕೆ ಸಾಧ್ಯ ಗುರುಗಳೇ? ಅದಕ್ಕೆ ಬಲಾತಿಬಲ ಎಂಬಂತಹ ಮಂತ್ರೋಪದೇಶವನ್ನು ನಾನು ನಿನಗೆ ಮಾಡುವವನಿದ್ದೇನೆ. ಅದಕ್ಕೂ ಮಂತ್ರೋಪದೇಶವಿದೆಯೇ? ಹೌದು. ಸರಿ. ಅದನ್ನು ನೀನು ಪ್ರತಿನಿತ್ಯವೂ ಜಪಿಸುವುದರಿಂದ ನಿನಗೆ ವಿಶೇಷವಾದಂತಹ ಶಕ್ತಿ ದೊರೆಯುತ್ತದೆ. ಆಗಲಿ. ಇದರಿಂದ ನಿನಗೆ ಆಯಾಸಗಳು, ಬಳಲಿಕೆಗಳು, ಬಾಯಾರಿಕೆಗಳು, ಹಸಿವುಗಳು ಬಾರದೇ ಹೋಗುತ್ತದೆ. ಇದನ್ನು ನಾನು ನಿನಗೆ ಉಚ್ಚರಿಸುತ್ತೇನೆ, ಹೀಗೆ ಉಪದೇಶವನ್ನು ಮಾಡುತ್ತೇನೆ, ಬಾ ಹೀಗೆ ಬಾ. ಗುರುಗಳೇ, ನೀವು ಹೇಳಿಕೊಟ್ಟಂತಹ ಬಲ ಅತಿಬಲ ಎನ್ನುವಂತಹ ಮಂತ್ರೋಪದೇಶಗಳನ್ನೆಲ್ಲವನ್ನೂ ಕೂಡ ನಾ ಕರಗತ ಮಾಡಿಕೊಂಡವನಿದ್ದೇನೆ. ಬೇಕಾದ ಕಾಲಕ್ಕೆ ಇದನ್ನು ಉಪಯೋಗಿಸಬಹುದು ಅಂತ ನೀವೇ ಆಡಿದಿರಲ್ಲ. ಆ ಕಾಲ ಸನ್ನಿಹಿತವಾದಂತಹ ಸಮಯದಲ್ಲಿ ಆ ಬಲ ಮತ್ತು ಅತಿಬಲ ಎನ್ನುವುದು ನಮ್ಮ ಜೀವನದಲ್ಲಿ ಉಪಯೋಗಕ್ಕೆ ಬರುತ್ತದೆ ಅಂತ ತಾವಾಡಿದ್ದೀರಿ. ಹೌದು. ಸಂತೋಷಗೊಂಡವನಿದ್ದೇನೆ ರಾಮ. ಎಲ್ಲವನ್ನೂ ಆದಷ್ಟು ಬೇಗನೆ ಕರಗತ ಮಾಡಿಕೊಳ್ಳುವವ ನೀನು. ಇನ್ನು ನಾವು ಇಲ್ಲೇ ಉಳಿಯುವುದಲ್ಲ, ಮತ್ತೆ ಇಲ್ಲಿಂದ ಸ್ವಲ್ಪ ಮುಂದುವರಿಯುತ್ತಾ ಹೋಗಬೇಕು. ಸರಿ. ನೋಡಿದೆ ಏನು? ಕಾಣುತ್ತಿರುವಂತಹ ಕಾಂತಾರ. ನಿನಗೆ ಅದು ವಿಶೇಷವಾಗಿಯೇ ಕಾಣಬಹುದು. ಸಾಮಾನ್ಯವಾದಂತಹ ಆ ಕಾಡು ಅಲ್ಲ ಅದು. ಮತ್ತೇನದು? ಅದು ಕಲುಷ ಕಾಂತಾರ. ಅದಕ್ಕೂ ವಿಶೇಷವಾದಂತಹ ಕತೆ ಇದೆ. ಈ ಕಾಡಿಗೆ ಆ ರೀತಿಯಾದಂತಹ ಹೆಸರು ಬರಬೇಕು ಅಂತಿದ್ರೆ ಏನಾದರೂ ಕಾರಣ ಉಂಟಾ ಗುರುಗಳೇ? ಉಂಟು ರಾಮ. ಏನದು? ಸಾಮಾನ್ಯವಾದಂತಹ ಕಾಡಿನಲ್ಲಿ ವಿಶೇಷವಾದಂತಹ ಚೇತನಗಳು ಇರುತ್ತದೆ, ಕಾಡು ಪ್ರಾಣಿಗಳಿರುತ್ತದೆ, ಹಾಗೂ ಕೆಲವರು ವಾಸವನ್ನೂ ಕೂಡ ಮಾಡುತ್ತಾರೆ. ಆದರೆ ಆ ಕಲುಷ ಕಾಂತಾರದಲ್ಲಿ ಯಾರೂ ಕೂಡ ವಾಸವನ್ನು ಮಾಡುವುದಿಲ್ಲ. ಸರಿ. ವಾಸವನ್ನು ಮಾಡುವುದು ಯಾರು ಅಂತ ಕೇಳಿದ್ರೆ ಅದು ರಾಕ್ಷಸರು ಮಾತ್ರ. ರಾಕ್ಷಸರ ವಾಸಸ್ಥಾನವೇ ಇದು ಕಲುಷ ಕಾಂತಾರ. ಹಿಂದೆ ವೃತ್ರಾಸುರನೆಂಬಂತಹ ರಾಕ್ಷಸನಿದ್ದ. ಸರಿ. ಅವನನ್ನು ದೇವೇಂದ್ರ ವಧಿಸಿದ. ಬ್ರಾಹ್ಮಣನಾದ ಕಾರಣ ಬ್ರಹ್ಮಹತ್ಯ ದೋಷ ಬರುತ್ತದೆ ಎಂಬುದಾಗಿ ತಿಳಿದಂತಹ ದೇವೇಂದ್ರನನ್ನು ಬೃಹಸ್ಪತಿ ಆಚಾರ್ಯರು ವಿಶೇಷವಾಗಿ ಅಭಿಷೇಚನ ಮಾಡಿದರು. ಅವನಿಗೆ ಬರುವಂತಹ ಆ ಯಾವ ದೋಷ ಉಂಟು ಅದು ನಿವಾರಣೆಯಾಗಲಿ ಎಂಬುದಾಗಿ. ಸರಿ. ಅವನಿಗೆ ಅಭಿಷೇಚನ ಮಾಡಿದಂತಹ ನೀರು ಬಂದು ಬಿದ್ದದ್ದು ಈ ಕಾಂತಾರಕ್ಕೆ. ಅವನಲ್ಲಿ ಹೋದಂತಹ ಕಲುಷವೆಲ್ಲವೂ ಕೂಡ ಇಲ್ಲಿ ಬಂದು ಬಿದ್ದ ಕಾರಣ ಇದು ಕಲುಷ ಕಾಂತಾರವಾಗಿ ಹೋಯಿತು. ಕಾಡಿಗೂ ಕೂಡ ಎಷ್ಟು ಮಹತ್ವ ಇದೆ ಅಂತ ನಾವು ತಿಳಿಯಬೇಕಾಗಿದೆ ಗುರುಗಳೇ. ಆದ್ದರಿಂದ ಅದರ ಪಕ್ಕದಲ್ಲಿರುವಂತಹ ನಮ್ಮದಾದಂತಹ ಸಿದ್ಧಾಶ್ರಮದಲ್ಲಿ ನಾವು ಯಾಗವನ್ನು ಮಾಡುವಂತಹ ಕಾಲಕ್ಕೆ ಈ ಕಲುಷ ಕಾಂತಾರದಲ್ಲಿರುವಂತಹ ರಾಕ್ಷಸರು ನಮ್ಮ ಯಾಗವನ್ನು ಹಾಳು ಮಾಡುತ್ತಾರೆ, ಯಾಗ ನಾಶವನ್ನು ಮಾಡುತ್ತಾ ಇದ್ದಾರೆ ಅವರು. ಹೌದು. ಆದರೆ ಇಂತಹ ಒಂದು ಕಾಂತಾರದಲ್ಲಿ ಒಬ್ಬಳಿದ್ದಾಳೆ. ಯಾರವಳು? ಅವಳು ಇರುವಳು ಕ್ರೂರ ರಕ್ಕಸಿ ತಾಟಕಿ
ಗುರುವರ್ಯ, ಒಬ್ಬಳಿದ್ದಾಳೆ. ಯಾರು? ತಾಟಕಿ ಎಂಬುದಾಗಿ ಅವಳ ಹೆಸರು. ತಾಟಕಿ? ಹೌದು. ಏನು ಮಾಡ್ತಾಳೆ ಗುರುಗಳೇ ಅವಳು? ಹೆಣ್ಣಾಗಿದ್ದರೂ ಕೂಡ ರಾಕ್ಷಸಿ ಪ್ರವೃತ್ತಿಯನ್ನು ಹೊಂದಿದವಳು. ಓಹೋ. 100 ಆನೆಗಳ ಬಲಗಳನ್ನು ಹೊಂದಿದಂತಹ ಅವಳು ಯಾರನ್ನೂ ಕೂಡ ಬಿಡುವುದಿಲ್ಲ. ಕಾಡು ಪ್ರಾಣಿಗಳನ್ನೂ ತಿನ್ನುವವಳು. ಸರಿ. ಇಲ್ಲಿಗೆ ಬರುವಂತಹ ಮನುಷ್ಯರನ್ನೂ ತಿನ್ನುವವರು. ಯಾಗಾದಿ ಕರ್ಮಗಳನ್ನು ಹಾಳು ಮಾಡುವವಳು. ಅಂತಹ ಅಧರ್ಮಿ ಅವಳು. ಅವಳು ವಿಶೇಷವಾಗಿ ಈ ಕಲುಷ ಕಾಂತಾರದಲ್ಲಿ ತಿರುಗಾಟವನ್ನು ಮಾಡುತ್ತಾ ಇದ್ದಾಳೆ. ಓಹೋ. ಅವಳು ತಿರುಗಾಟ ಮಾಡುವ ಫಲದಿಂದಲೇ ಏನು ಈ ಕಾಂತಾರಕ್ಕೆ ತಾಟಕಾವನ ಎಂಬುದಾಗಿ ಹೆಸರುಂಟು. ಸರಿ. ಆದ್ದರಿಂದ ನಿನ್ನ ಕಾರ್ಯ ಪ್ರಾರಂಭವಾಗುವುದು ಇಲ್ಲಿಂದ. ಏನು ಮಾಡಬೇಕು ಗುರುಗಳೇ ನಾನು? ಆ ತಾಟಕಿಯನ್ನು ಸಂಹಾರ ಮಾಡಿಕೊಡಬೇಕು ನೀನು. ಏನು ಮಾಡಬೇಕು ಗುರುಗಳೇ? ತಾಟಕಿಯನ್ನು ಸಂಹಾರ ಮಾಡಿಕೊಡಬೇಕು ಗುರುಗಳೇ. ಅಯೋಧ್ಯೆಯಿಂದ ಹೊರಟಂತಹ ನಾವುಗಳು ಬರುತ್ತಾ ಬರುತ್ತಾ ನೀವು ವಾಸಿಸುವಂತಹ ಸಿದ್ಧಾಶ್ರಮವನ್ನೇನು ಇನ್ನು ತಲುಪುತ್ತೇವೆ ಅಂತ ಆದಾಗ ಕತೆಗಳು ಮುಗಿಯಿತು ಅಂತ ನಾವು ಭಾವಿಸಿದ್ದು. ಆದರೆ ಕತೆಗಳು ಮುಗಿದರೂ ಕೂಡ ನಿನ್ನ ಕರ್ತವ್ಯ ಇನ್ನೂ ಇದೆ ಅಂತ ನೀನು ಆಡುವುದಕ್ಕೆ ತೊಡಗಿದವರಿದ್ದೀರಿ ಗುರುಗಳೇ. ಕರ್ತವ್ಯದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳಬೇಕು ಅಂತಿದ್ರೆ ಇದೆಷ್ಟು ಸಮಂಜಸ ಎನ್ನುವುದನ್ನು ಸ್ವಲ್ಪ ಆಲೋಚಿಸಬೇಕು ತಾನೆ. ನೀವಾಡಿದ ಮಾತಿಗೆ ನಾ 2 ಆಡುತ್ತೇನೆ ಅಂತ ತಾವು ಭಾವಿಸಬಾರದು. ಅಂತರಂಗದಲ್ಲಿ ಹಲವಾರು ಪ್ರಶ್ನೆಗಳು ಮೂಡುವುದಕ್ಕೆ ತೊಡಗಿದೆ. ಸನ್ನಿಧಾನದಲ್ಲಿ ಅದನ್ನು ಬಿತ್ತರಿಸಿದೆ ಅಂತಾದರೆ ಸಮರ್ಪಕವಾದಂತಹ ಉತ್ತರ ಸಿಗಬಹುದು ಎನ್ನುವಂತಹ ನಿರೀಕ್ಷೆಯಲ್ಲಿ ಆಡುವುದಕ್ಕೆ ತೊಡಗುತ್ತೇನೆ. ಮುನಿವರ್ಯ, ಮುನಿವರ್ಯ ಲಾಲಿಸಯ್ಯ, ಇದನು ಜಯ ಗಣನಗೆಯುವುದೆಂತಯ್ಯ, ಅನುಕರಿಸುವುದೇ ಶ್ರೀಗತ್ತೆಯ ಕಾರ್ಯಗೆ, ಅನುಕರಿಸುವುದೇ ಶ್ರೀಗತ್ತೆಯ ಕಾರ್ಯಕ್ಕೆ, ಧನುವನ ನೆತ್ತಿದರೆ ಕುಂದಾಗತಿಗೆ, ಮುನಿವರ್ಯ ಲಾಲಿಸೆಯಾಗಿದನು ಜಯ ಗಣನಗೆಯುವುದೆಂತಯ್ಯ, ಮುನಿವರ್ಯ. ಗುರುಗಳೇ, ರಾಮ ಒಂದೊಂದೇ ಪ್ರದೇಶವನ್ನು ಸೇರಿದ ಕಾಲಕ್ಕೆ ಅಲ್ಲಿರುವಂತಹ ವಿದ್ಯಮಾನಗಳನ್ನೆಲ್ಲವನ್ನು ಅರುಹುವುದರ ಮೂಲಕವಾಗಿ ಅಲ್ಲಿಗಿರುವಂತಹ ವಿಶೇಷವಾದಂತಹ ಮಹತ್ವ ಏನು, ಆ ಸ್ಥಳ ಪುರಾಣಗಳನ್ನೆಲ್ಲವನ್ನೂ ಕೂಡ ತಾವು ಆಡುತ್ತಾ ಆಡುತ್ತಾ ಬಂದವರಿದ್ದೀರಿ. ಆದರೆ ಕಲುಷಕಾಂತಾರವನ್ನು ಸಮೀಪಿಸಿದಂತಹ ಕಾಲಕ್ಕೆ ರಕ್ಕಸಿಯೋರ್ವಳಿದ್ದಾಳೆ ಅಂತ ತಾವು ಆಡುವುದಕ್ಕೆ ತೊಡಗಿದವರಿದ್ದೀರಿ. ಇಲ್ಲಿಂದಲೇ ನಿನ್ನ ಕರ್ತವ್ಯವನ್ನು ನೀನು ಪ್ರಾರಂಭಿಸಬೇಕು ರಾಮ ಅಂತ ಆಡುತ್ತಾ ಇದ್ದೀರಿ. ಹೌದು ಗುರುಗಳೇ. ತಾಟಕಿ ಎನ್ನುವ ಹಾಗೆ ಆಕೆಯ ಹೆಸರು ಅಂತ ತಾವಾಡಿದಿರಿ. ಪ್ರಪಂಚಮುಖದಲ್ಲಿ ನಾವು ಕಲಿತುಕೊಂಡ ಹಾಗೆ ಸ್ತ್ರೀಯಾದವಳು ಮಾತೃ ಸಮಾನಳು ಅಂತ ಭಾವಿಸಿದವರಿದ್ದೇವೆ. ಹೌದು. ವಿದ್ಯೆಯನ್ನು ಕಲಿಯುವ ಕಾಲಕ್ಕೆ ವಸಿಷ್ಠಾದಿಗಳು ನಮಗೆ ಬೋಧಿಸಿದ್ದು ಅದುವೇ. ಸ್ತ್ರೀಯಾದವಳನ್ನು ಯಾವ ರೀತಿ ಕಾಣಬೇಕು ಅಂತ ಕೇಳಿದ್ರೆ ತಾಯಿ ಸ್ಥಾನದಲ್ಲಿಟ್ಟು ಆರಾಧಿಸಬೇಕು, ಪೂಜಿಸಬೇಕು ಎನ್ನುವ ಹಾಗೆ. ಗುರುಗಳೇ, ತಾಟಕಿ ಎಷ್ಟಾದರೂ ಸ್ತ್ರೀ ಅಲ್ಲವೇ? ಸ್ತ್ರೀ ವಧೆಯನ್ನು ಯಾವ ಕಾಲಕ್ಕೂ ಕೂಡ ನಾವು ಮಾಡಬಾರದು. ಇದು ನಾವು ಕಲಿತುಕೊಂಡಂತಹ ವಿದ್ಯೆ. ಹಾಗಾದ್ರೆ ತಾಟಕಿ ಎನ್ನುವವಳು ಸ್ತ್ರೀ ಅಂತ ತಾವೇ ಆಡುವುದಕ್ಕೆ ತೊಡಗಿದವರಿದ್ದೀರಿ. ಅಂತಹ ಸ್ತ್ರೀಯಾದಂತಹ ತಾಟಕಿಯನ್ನು ನಾನು ಕೊಂದೆ ಅಂತ ಆದರೆ ಧನುವನ್ನು ಎತ್ತುವುದರ ಮೂಲಕವಾಗಿ ಆಕೆಯನ್ನು ನೀವಾಡಿದ ಹಾಗೆ ನಾ ಸಂಹರಿಸಿ ಬಿಟ್ಟೆ ಅಂತಾದರೆ ಸ್ತ್ರೀವಧ ಎನ್ನುವಂತಹ ಪಾತಕ ನನ್ನನ್ನು ಅಂಟಿಕೊಳ್ಳುವುದಿಲ್ಲವೇ ಗುರುಗಳೇ? ದಶರಥ ಭೂಪಾಲನ ಮಗನಾಗಿ ಇಳೆಯ ಬೆಳಕನ್ನ ಕಂಡಂತಹ ನಾನು ಇಂದಿನ ದಿವಸಕ್ಕಾಗುವಾಗ ನಿಮ್ಮ ಮಾತನ್ನ ಕೇಳಿಕೊಳ್ಳುವುದರ ಮೂಲಕವಾಗಿ ಆಕೆಯನ್ನು ನಾನು ಕೊಂದೆ ಅಂತಾದ್ರೆ ಪಾಪ ಅಂಟಿಕೊಳ್ಳುವುದಿಲ್ಲ ಗುರುಗಳೇ. ಇದನ್ನು ಹೇಗೆ ಮಾಡಲಿ ನಾನು? ರಾಮ, ಸುವಿವೇಕಿ ಹೌದು ನೀನು. ಸುವಿವೇಕಿಯಾಗುವುದು ನೀನು.
ವಿವರಿಸಿ ಬೀಳುವೆನೋ ಸುವಿವೇಕಿಯಾಗುವುದು ನೀನು ಮೆಚ್ಚಿದೆ ನಾನು ವಿವರಿಸಿ ಬೀಳುವೆನೋ ಭುವನ ಭಾರಕಿಯಾದ ಮಂತರೆ ಎಂಬಳ ಯಾರ ಭುವನ ಭಾರಕಿಯಾದ ಮಂತರೆ ಎಂಬಳ ಜವದೊಳಿಂದನು ಪೊಂದಿಗ ನೀ ಕೇಳಿದ ಸುವಿವೇಕಿಯವುದು ನೀನು ಮೆಚ್ಚಿದೆ ನಾನು ವಿವರಿಸಿ ಬೇಳುವೆನೋ ರಾಮ, ಗುರುವರಿಯ ರಾಕ್ಷಸಿಯಾದರೂ ತಾಟಕಿಯೊಬ್ಬಳು ಹೆಣ್ಣು. ಹೌದು. ಅವಳನ್ನು ತರೆಯುವುದಾದರೂ ಹೇಗೆ? ಧರ್ಮ ಜಿಜ್ಞಾಸೆ ಹೌದು. ಸರಿ. ಮುಂದೆ ಅಯೋಧ್ಯ ಪೀಠದಲ್ಲಿ ಕುಳಿತುಕೊಳ್ಳಬೇಕಾದಂತಹ ನೀನು ಈ ರೀತಿಯಾದಂತಹ ಆಲೋಚನೆ ಮಾಡುವುದು ಸರಿಯೇ? ಒಂದರ್ಥದಲ್ಲಿ ಸರಿ. ಸರಿ. ಆದರೆ ಹೆಣ್ಣಾಗಿ ಹುಟ್ಟಿದಂತಹ ಅವಳು ಹೆಣ್ಣಾಗಿ ಬಾಳಿದ್ದಾಳೋ ಎಂಬಂತಹ ಪ್ರಶ್ನೆ ಹುಟ್ಟಿಕೊಳ್ಳುತ್ತದೆ. ಅಂದರೆ ರಾಕ್ಷಸಿ ಪ್ರವೃತ್ತಿಯನ್ನು ಹೊಂದುವುದರ ಮೂಲಕವಾಗಿ ಯಜ್ಞ ಕಂಟಕಪ್ರಾಯಳಾಗಿ ಮೆರೆಯುತ್ತಾ ಇದ್ದಾಳೆ, ನರರನ್ನು ತಿನ್ನುತ್ತಾ ಇದ್ದಾಳೆ. ಹಾಗಾದರೆ ಅವಳಲ್ಲಿ ಹೆಣ್ತನ ಎಂಬುದು ಉಂಟಾ? ಇಲ್ಲವೇ ಇಲ್ಲ. ಅದಕ್ಕೆ ಪೂರಕವಾದಂತಹ ಕೆಲವು ವಿಚಾರಗಳನ್ನು ನಿನಗೆ ತಿಳಿಸುವವನಿದ್ದೇನೆ. ಈ ಹಿಂದೆ ಇಂತಹ ಘಟನೆಗಳು ಸಂಭವಿಸಿದೆಯಾ ಗುರುಗಳೇ? ಹೌದು. ಹೇಗೆ? ಮಂತರೆ ಎಂಬಂತಹ ರಾಕ್ಷಸಿ ಇದ್ದಳು. ಅವಳನ್ನು ಲೋಕ ಮಾರಕಳಾಗಿ ಮೆರೆಯುತ್ತಾ ಇದ್ದಂತಹ ಕಾಲಕ್ಕೆ ದೇವೇಂದ್ರ ತರೆದಿದ್ದಾನೆ. ಓಹೋ. ಅಷ್ಟು ಮಾತ್ರವಲ್ಲ, ಮತ್ತೆ ಶ್ರೀಹರಿ ಮಾಡಿದಂತಹ ವಿಚಾರವನ್ನು ಹೇಳುತ್ತೇನೆ. ಏನದು? ತಮಾಸುರನಿಗೆ ಒಂದು ಕಾಲಕ್ಕೆ ಆಶ್ರಯವನ್ನು ಕೊಟ್ಟಂತಹ ಭೃಗುಪತಿಯಾದಂತಹ ಖ್ಯಾತೀದೇವಿ ಹರಿಯೇ ಬಂದು ಅವನನ್ನು ಬಿಡು ಎಂಬುದಾಗಿ ಕೇಳಿದರೂ ಕೂಡ ಹರಿಯ ಮಾತನ್ನು ತಿರಸ್ಕರಿಸಿದಳು. ಅಧರ್ಮದ ಪೋಷಕಳಾದಳು. ಅದಕ್ಕಾಗಿಯೇ ಶ್ರೀಹರಿಯೇ ಚಕ್ರಾಘಾತದಿಂದ ಆ ಖ್ಯಾತೀದೇವಿಯ ಶಿರವನ್ನೇ ಕತ್ತರಿಸಿದ್ದಾನೆ. ಹಾಗಾದರೆ ಧರ್ಮ ಅಧರ್ಮ ಎಂಬಂತಹ ತಕ್ಕಡಿಯಲ್ಲಿ ಧರ್ಮವೇ ನೆಲೆಯೂರಬೇಕಂತಾದ್ರೆ ಅಧರ್ಮ ನಾಶವಾಗಲೇಬೇಕು. ಸರಿ. ಅಧರ್ಮದ ಪೋಷಣೆಯಲ್ಲಿರುವಂತಹ ತಾಟಕಿ ಕೊಲೆಗೆ ಅರ್ಹಳೇ ಇದ್ದಾಳೆ. ಗುರುಗಳೇ, ನಾ ಕೇಳಿದ ಪ್ರಶ್ನೆಗೆ ತಾವು ಉತ್ತರವನ್ನು ನೀಡುವುದರ ಮೂಲಕವಾಗಿ ಈಕೆಯನ್ನು ಕೊಲ್ಲುವುದೇ ಸೂಕ್ತ ಎನ್ನುವ ಹಾಗೆ ತಾವು ಆಡುವುದಕ್ಕೆ ತೊಡಗಿದವರಿದ್ದೀರಿ. ಅದಕ್ಕನುಗುಣವಾಗಿಯೇ ಬೇರೆ ಬೇರೆ ಕಥೆಗಳನ್ನು ತನ್ನ ಮೂಲಕವಾಗಿ ತಾವು ಆಡಿಸಿಕೊಂಡವರಿದ್ದೀರಿ. ಹಾಗಾದರೆ ಸ್ತ್ರೀಯಾದವಳು ಅದಕ್ಕಿಂತ ಭಿನ್ನವಾಗಿ ವರ್ತಿಸ್ತಾಳೆ, ರಾಕ್ಷಸಿ ಪ್ರವೃತ್ತಿಯಿಂದ ವರ್ತಿಸ್ತಾಳೆ ಅಂತಾದರೆ ಆಕೆಯನ್ನು ಕೊಲ್ಲಬಹುದು ಅಂತ ತಾವು ಆಡಿದ್ದೀರಿ. ಹೌದು, ಸಂತೋಷಗೊಂಡವನಿದ್ದೇನೆ. ಆದ್ದರಿಂದ ಮುಂದೆ ಇಲ್ಲಿಂದ ಹೋಗುವಂತಹ ಕಾಲಕ್ಕೆ ಅವಳು ಎದುರಾಗಬಹುದು. ಸರಿ. ಆ ಕಾಲಕ್ಕೆ ಅವಳಿಗೆ ಸಮರ್ಪಕವಾದಂತಹ ಉತ್ತರವನ್ನು ನೀನೇ ಕೊಡತಕ್ಕದ್ದು. ಆದ್ದರಿಂದ ಇಲ್ಲಿಂದ ಸಾಗೋಣ. ಋಷಿ ಸಂದೋಹಗಳೆಲ್ಲ ವಾಸವಾಗುತ್ತಾ ಇದ್ದಂತಹ ಸಂದರ್ಭ, ಅವರು ಮಾಡುವಂತಹ ಯಾಗ ಯಜ್ಞಾದಿಗಳನ್ನು ವಿಘ್ನಪಡಿಸುವುದೇ ನಮ್ಮ ಮೊದಲವಾದಂತಹ ಅಧ್ಯಯ. ಒಬ್ಬಾತ ಸರಿಯಾದಂತಹ ರೀತಿಯಲ್ಲಿ ದಡವನ್ನ ಸೇರುತ್ತೇನೆ ಎನ್ನುವಂತಹ ಆತ್ಮವಿಶ್ವಾಸವುಳ್ಳವ ಎಷ್ಟೇ ಪ್ರವಾಹ ಬಂದರೂ ಕೂಡ ಅವ ಪ್ರಯತ್ನಿಸಿ ಆದರೂ ದಡವನ್ನ ಸೇರುವುದಕ್ಕೆ ಸಾಧ್ಯ ಎನ್ನುವಂತಹ ಆತ್ಮವಿಶ್ವಾಸ ನನ್ನಲ್ಲಿದ್ದ ಕಾರಣದಿಂದಲೇ ನೀನು ಹರಿಯುತ್ತಿರುವ ಪ್ರವಾಹವಾದರೂ ಕೂಡ ನಿನ್ನನ್ನು ಎದುರಿಸ್ತೇನೆ ಎನ್ನುವಂತಹ ಆತ್ಮವಿಶ್ವಾಸ ನನ್ನಲ್ಲಿದೆ. ಅವರು ಇನ್ನು ಮುಂದೆ ಯಾಗವನ್ನು ಮಾಡಲೇಬಾರದು. ಅದಕ್ಕಾಗಿ ನಾವು ತಡ ಮಾಡುವುದು ಯಾಕೆ? ಅತ್ತ ಕಡೆ ತೆರಳೋಣ.